ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಒಬ್ಬ ಒಳ್ಳೆಯ ಸ್ನೇಹಿತ ಯಾರು ಅಂದ್ರೆ ಎಲ್ಲರೆದುರು ನಿಮ್ಮ ಒಳ್ಳೆಯ ಗುಣಗಳನ್ನ ಬಣ್ಣಿಸ್ತಾನೆ, ಏಕಾಂತದಲ್ಲಿ ನಿಮ್ಮ ಕೆಟ್ಟ ಗುಣಗಳಿಗೆ ನಿಂದನೆಯನ್ನ ಮಾಡ್ತಾನೆ ಅಂತ ಹೇಳ್ತಾ ಬನ್ನಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬಿಡೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನಲ್ಮೆಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ನಮಸ್ತೆ ಗುರುಜಿ, ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಗುರುಜಿ, ಇವತ್ತು ಶುಕ್ರವಾರ, ನಿನ್ನೆ ಸಾಕಷ್ಟು ರಾಮೇಶ್ವರ ಕ್ಷೇತ್ರದ ಕುರಿತು ಮಾಹಿತಿಯನ್ನ ನೀಡಿದ್ರಿ, ಇವತ್ತೇನು ತಿಳಿಸ್ಕೊಡ್ತಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ಪೌರ್ಣಮಿ, ಪೂರ್ಣಚಂದ್ರ. ಏನು ಸಂತೋಷವಾಗತ್ತೆ ಅಂದರೆ ಶುಕ್ರವಾರದ ದಿವಸ ಪೌರ್ಣಮಿ ಬಿದ್ದುಬಿಟ್ರೆ ಅಂತೂ ಆನಂದವೋ ಆನಂದ ನಿಮ್ಮ ಹೆಣ್ಮಕ್ಳಿಗೆ ಅಲ್ವಾ. ಮಂಗಳವಾರ, ಶುಕ್ರವಾರ, ಭಾನುವಾರ ಬಹಳ ವಿಶೇಷ. ಅದರಲ್ಲಿ ಅಮಾವಾಸ್ಯೆ ಪೌರ್ಣಮಿ ಬಿದ್ದುಬಿಟ್ರೆ ಇನ್ನೂ ಆನಂದ. ಆದರೆ ಪೌರ್ಣಮಿ ಯಾವತ್ತು ಶುಕ್ರವಾರ ಬೀಳುತ್ತೋ ಚಂಚು ಲಕ್ಷ್ಮಿ ಹಿಂದೆ ಹೋಗಬೇಕು ಅಂತ ಹೇಳಿಲ್ವೇ, ಮರ್ತೋದ್ರೆ? ಅಹೋಬಿಲ ಕ್ಷೇತ್ರದಲ್ಲಿ ಚಂಚು ಲಕ್ಷ್ಮಿ ಸಾಕ್ಷಾತ್ ಆ ಪೌರ್ಣಮಿ ಯಾವತ್ತು ಬೀಳುತ್ತೋ ಲಕ್ಷ್ಮೀ ಸ್ಮರಣೆಯನ್ನು ಭಾಳ ಚೆನ್ನಾಗಿ ಮಾಡ್ಕೊಳ್ಳಿ. ಅವಳೇ ಸ್ವತಃ ನಿಮ್ಮ ಮನೆಗೆ ಬಂದ ಕೂತ್ಕೊಂಡ ಹಾಗೆ ಯದ್ಭಾವಂ ತದ್ಭವತಿ. ಮನೆಗಳ ಮೇಲೆ ರಂಗೋಲಿ ಹಾಕಿ ಮಹಾಲಕ್ಷ್ಮಿನ ಮಡಿಲು ತುಂಬಿ ಪರಿಪೂರ್ಣವಾಗಿ ಅಕ್ಕಿಯನ್ನು ಇಟ್ಟು ಅದರ ಮೇಲೆ ಲಕ್ಷ್ಮೀನಾರಾಯಣ ವಿಗ್ರಹವನ್ನು ಇಡಿ ಅಂತ ಹೇಳಿದ್ದೆ. ಅಡುಗೆ ಮನೆಯಲ್ಲಿ ಒಂದು ಪಾವು, ಚಟಾಕ ಎಲ್ಲ ಇರುತ್ತೆ. ಅದರಲ್ಲಿ ಆ ಪಾವುಗಳ ಭಾಗದಲ್ಲಿ ಲಕ್ಷ್ಮೀನಾರಾಯಣ ವಿಗ್ರಹ ಇಟ್ಟು ಅಡುಗೆ ಮನೆಯಲ್ಲಿ ಪೂಜೆಯನ್ನು ಮಾಡಿ 2 ಊದುಕಡ್ಡಿಯನ್ನು ಹಚ್ಚಿ ತುಳಸಿಯನ್ನು ಇಟ್ಟರೆ ಆಹಾ ಏನು ಆನಂದ ಅಂತೀರ. ಇದಕ್ಕೆ ಅನ್ನದ ಸಮೃದ್ಧಿ ಅಂತ ಕರಿತೀವಿ. ಅಂದರೆ ಯಾವ ಕಾಲಕ್ಕೂ ದಾರಿದ್ರ್ಯ ನಮ್ಮ ಮನೆಗೆ ಬರದೇ ಇದ್ದ ಹಾಗೆ ನೋಡ್ಕೊಳ್ಳೋದು ಆ ಪೌರ್ಣಮಿ, ಪೂರ್ಣಚಂದ್ರ. ಈ ಪೌರ್ಣಮಿ ದಿವಸ ಶುಕ್ರವಾರ ಬಿದ್ದಾಗ ಅಥವಾ ಪೌರ್ಣಮಿ ಯಾವತ್ತಾದರೂ ವಿಶೇಷವಾಗಿರೋ ದಿನವೆಲ್ಲ ಏನು ವಿಚಾರ ಅಂದರೆ ಜಲ ಸಮೃದ್ಧಿ ಆಗತ್ತೆ. ಎಲ್ಲೇ ಇರಲಿ ನೀರು ಎಲ್ಲಿಂದಾದರೂ ಸೇರುತ್ತೆ ಅಂತ. ಈ ನೀರು ಸೇರ್ತಾ ಇರೋ ಸಮಯದಲ್ಲಿ ನಾವು ಆ ಪ್ರಕೃತಿಯ ಪ್ರಳಯಕ್ಕೆ ಪರಿವರ್ತನೆ ಹಾಡ್ತಕ್ಕಂಥ ಹತ್ರ ಬಂದ್ಬಿಡ್ತು. ಇವತ್ತು ಎಷ್ಟು ತಾರೀಕು ಹೇಳಿ ನೋಡೋಣ? 18ನೇ ತಾರೀಕು ಪೌರ್ಣಮಿ, ಪೂರ್ಣಚಂದ್ರ. ಅದಕ್ಕೆ ಈ ಧರ್ಮ ಚೈತನ್ಯ ಯಾತ್ರೆ ಅಂತ ಕೂಡ ಹಮ್ಮಿಕೊಂಡಿದ್ದೀವಿ. ಈ ಧರ್ಮ ಚೈತನ್ಯ ಯಾತ್ರೆಯನ್ನು ಹಮ್ಮಿಕೊಂಡಿರತಕ್ಕಂಥ ವಿಚಾರದಲ್ಲಿ 13ನೇ ತಾರೀಕು ಮೈಸೂರು ಏನು ವಿಜೃಂಭಣೆಯಿಂದ ಆಯಿತು ಅಂತೀರ. ಇದೆಲ್ಲ ಆದ ನಂತರ 19ನೇ ತಾರೀಕು ಕೊನೆ ದಿವಸ, ಅಂದರೆ ನಾಳೆನೇ, ಇವತ್ತು ಅಂತಲ್ಲ, ನಾಳೆ ಬೆಳಗ್ಗೆ. ಆ ನಾಳೆ ಬೆಳಗ್ಗೆ ಇರತಕ್ಕಂಥ ಜನಗಳೆಲ್ಲ ಸೇರಬೇಕು. ಸಾಯಂಕಾಲದಲ್ಲಿ ಕಾರ್ಯಕ್ರಮ, ಬೆಳಗ್ಗೆಯಿಂದನೇ ಯಾತ್ರೆ ಪ್ರಾರಂಭ ಆಗೋಗುತ್ತೆ. ನೀವು ಉಡುಪಿ ಹತ್ರ, ಪುತ್ತೂರು ಹತ್ರ, ಮಂಗಳೂರು, ಬಂಟ್ವಾಳ ಎಲ್ಲರೂ ಸುತ್ತಮುತ್ತಲು ಇದ್ದೀರಲ್ಲ, ಎಲ್ಲರೂ ಈ ಕಾರ್ಯಕ್ರಮ ನೋಡಿದ ಮೇಲೆ ದಯವಿಟ್ಟು ಎಲ್ಲರೂ ಸಾಯಂಕಾಲ ಬಂದುಬಿಡಿ. ಧರ್ಮ ಜಾಗೃತಿಯನ್ನು ಮಾಡಬೇಕು. ಪ್ರಕೃತಿಯ ಪ್ರಳಯದ ವಿನಾಶಕ್ಕೆ ನಾವುಗಳು ನಾಂದಿಯನ್ನು ಎಷ್ಟು ಮಟ್ಟಕ್ಕೆ ಸಾಧ್ಯವೋ ಪ್ರಯತ್ನ ಪಟ್ಟು ಜಗನ್ಮಾತೆಯಲ್ಲಿ ಪ್ರಾರ್ಥನೆ ಮಾಡಿ ಆ ನಾಂದಿಯನ್ನು ಹಾಡಬೇಕು ಅಂತ ಪ್ರಾರ್ಥನೆ. ಈ ಪ್ರಾರ್ಥನೆಯಲ್ಲಿ ಯಾವುದೇ ವಿಧವಾದ ಸ್ವಾರ್ಥ ಇಲ್ಲ. ಎಲ್ಲ ಧರ್ಮದವರು, ಎಲ್ಲ ವರ್ಗದವರು, ಎಲ್ಲ ಜನಾಂಗವು, ಎಲ್ಲ ಧರ್ಮದರ್ಶಿಗಳು, ಎಲ್ಲ ಹಿರಿಯ ವರ್ಗರು, ಎಲ್ಲ ಋಷಿಮುನಿಗಳು ಬರ್ಬೋದು ಅಂತ ವಿಚಾರ. ಭಾರತ ದೇಶದಲ್ಲಿ ನಾವು ಹುಟ್ಟಿರೋದಕ್ಕೆ ಏನಾದರೂ ತೃಣವಾದರೂ ಏನು, ವಾಟ್ ವಿ ಹ್ಯಾವ್ ಟೇಕನ್ ಫ್ರಮ್ ದ ಸೊಸೈಟಿ, ವಾಟ್ ವಿ ಆರ್ ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ ಅಂತ ಯೋಚನೆ ಮಾಡಿದ್ರೆ ಯಾರಾದರೂ ಆ ಪ್ರಪಂಚಕ್ಕೆ ವಾಪಸ್ಸು ಪ್ರಳಯವಾಗ್ತಾ ಇರೋ ಸಮಯದಲ್ಲಿ ಪ್ರಕೃತಿಗೆ, ತಾಯಿಗೆ, ಜಗನ್ಮಾತೆಗೆ ನಮಸ್ಕರಿಸಿ ಅಮ್ಮ ಧನ್ಯವಾದ ಅಂತ ಪ್ರಾರ್ಥನೆ ಮಾಡಿ ಅವನಾದರೂ ಹೇಳಿದ್ದೀರಾ? ಆದ್ದರಿಂದ ನೀವು ಈ ಪ್ರಪಂಚ ಪೂರ್ತಿ ಇರತಕ್ಕಂಥ ಶತ್ರುಗಳಾಗಲಿ, ವಂಶ ಪಾರಂಪರ್ಯ ಜನಗಳಾಗಲಿ, ಬಂಧು ಬಾಂಧವ್ಯಗಳಾಗಲಿ ಎಲ್ಲರನ್ನೂ ಇವತ್ತಿನ ದಿವಸ ಸ್ಮರಣೆ ಮಾಡ್ಕೊಂಡ್ಬಿಡ್ಬೇಕು. ಇದೇ ಕೊನೆಯ ಪೌರ್ಣಮಿ. ಯಾಕೆ ಅಂದರೆ ಕುಂಭರಾಶಿಯಲ್ಲೇ ಕೂತ್ಕೊಂಡ್ಬಿಡ್ತಾ ಇದ್ದಾನೆ. ಧನಿಷ್ಠ ನಕ್ಷತ್ರದ ಕುಂಭರಾಶಿಯಲ್ಲೇ ಕೂತ್ಕೊಂಡ್ಬಿಡ್ತಾ ಇದ್ದಾನೆ. ಯಾರು ವಿರಾಜಮಾನವಾಗಿ ಕೂತ್ಕೊತಾ ಇದ್ದಾನೆ? ಸೂರ್ಯನು. ಈ ಸೂರ್ಯನು ಅನ್ನೇನು ಬಂದುಬಿಡ್ತಾ ಇದ್ದಾನೆ ಅನ್ನೋ ಸಮಯದಲ್ಲಿ ಅವನಿಗೆ ಶಕ್ತಿಗಳೆಲ್ಲ ಕ್ಷೀಣವಾಗ್ತಾ ಇದೆ. ಉಲ್ಲೇಖನೆ ಮಾಡಬೇಕಾದ್ರೆ ಎಷ್ಟು ಕಷ್ಟ ಅಂದರೆ ಸೂರ್ಯನು ತನ್ನನ್ನು ತಾನೇ ಸುಟ್ಕೊತಾ ಇದ್ದಾನೆ ಅಂತ ಅರ್ಥ. ಅಂದರೆ ಶನಿ ಮನೆಗೆ ಹೋಗಬೇಕಾದ್ರೆ ತಾನು ಎಷ್ಟು ಬೇಜಾರು ಮಾಡ್ಕೊಂಡು ಹೋಗಬೇಕು. ಮಗ ಮನೆ ಬಿಟ್ಟು ಹೊಟ್ಟೋಗಿದ್ದಾನೆ, ಆದರೆ ಸೂರ್ಯನು ತಾನು ತನ್ನ ಮನೆಗೆ ಬರ್ತಾನೆ. ಇದು ವರ್ಷಂಪ್ರತಿ ನಡೆಯುತ್ತೆ. ಆದರೆ ಅವನು 6ನೇ ಮನೆ ಶತ್ರುಸ್ಥಾನದಿಂದ ಅಂದರೆ ಕನ್ಯಾ ರಾಶಿಯಿಂದ ಕುಂಭರಾಶಿಯನ್ನು ನೋಡ್ತಾನೆ ಶನೇಶ್ವರನು. ಆಗ ಅರ್ಥ ಏನು ಅಂದರೆ ಕರ್ಮಣ್ಯೇವಾಧಿಕಾರಸ್ಯ ಮಾ ಫಲೇಶು ಕದಾಚರ. ಆ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಶನೇಶ್ವರನು ತನ್ನ ಮನೆಯನ್ನು ತಾನು ನೋಡಿದಾಗ, ಶತ್ರುಸ್ಥಾನದಲ್ಲಿ ತಂದೆಯನ್ನು ನೋಡಿದಾಗ ಏನು ಅರ್ಥ? ಇಡೀ ಭೂಮಂಡಲವು ಅಂದರೆ ಆ ಭೂಮಿ ಸ್ಥಿರವಾಗಿರ್ತಕ್ಕಂಥ ಕನ್ಯಾ ರಾಶಿ ಅಂದ್ರೇನೋ ಭೂಮಿ, ಭೂಮಿಯ ಗುಣಗಳಲ್ಲಿ ಭೂಮಿಗೆ ಬರ್ತಕ್ಕಂಥ ತೊಂದರೆ ಖಂಡಿತ ಸೂರ್ಯನಿಂದ ಅಗ್ನಿ ಜ್ವಾಲೆ ಮುಖಾಂತರ ಎಲ್ಲರೂ ಕತ್ಲಲ್ಲಿ ಹೋಗೋದು ಗ್ಯಾರಂಟಿ. ಆದ್ರಿಂದ ಈ ಕತ್ಲು ಎಷ್ಟು ದಿವಸ? ಕೇವಲ 8 ತಿಂಗಳಪ್ಪ. ಹಬ್ಬ ಅಂದರೆ ಸೆಪ್ಟೆಂಬರ್,
ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಒಳಭಾಗದಲ್ಲಿ ಆ ಸೂರ್ಯನ ಕಿರಣಗಳು ಒಳಭಾಗದಲ್ಲಿ ಹಮ್ಮಿತಾ ಇದೆ. ಕರೆಂಟ್ ಹೊಟ್ಟೋದ್ರೆ ಏನು ಮಾಡ್ತೀರಾ? ಹಳೆಗಣ್ಣನ ಪಾದವೇ ಗತಿ. ಆದರೆ ಕಾಪಾಡೋದಾದ್ರು ಯಾರು ಅಂತ ಶನಿವಾರ ಕಾರ್ಯಕ್ರಮ ಹೇಳ್ತೀವಿ. ನಾಳೆ ಕಾರ್ಯಕ್ರಮ 19ನೇ ತಾರೀಕು ಬೆಳಗ್ಗೆ ಇದ್ದೇ ಇದೆ, ಯೋಚನೆ ಮಾಡಬೇಡಿ. ಆ ಕಾರ್ಯಕ್ರಮ ಬೆಳಗ್ಗೆ ಇದ್ರೂ ಸಹ ಅದಕ್ಕೆ ಸಾಯಂಕಾಲ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ನಾನು. ಏನಂತೀರಾ? ನೀವುಗಳಲ್ಲಿ ಬಂದುಬಿಡಿ, ನಾನು ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿಗೆ ಬರ್ತೀನಿ. ಬೆಳಗ್ಗೆ 9 ಗಂಟೆಗೆ ಯಾವ ಕಾಲಕ್ಕೂ ಕಾರ್ಯಕ್ರಮ ನೋಡದೇ ಇರಬೇಡಿ. ಯಾತಕ್ಕೆ ಅಂದರೆ ಇದು ಯಾವುದೋ ಕಾರ್ಯಕ್ರಮ ಹಾಕ್ತಾ ಇದ್ದಾರೆ, ನೋಡ್ತಾ ಇದ್ದೇವೆ ಅಂತಲ್ಲ. ಧರ್ಮ ಜಾಗೃತಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಎಲ್ಲ ಋಷಿಮುನಿಗಳು, ಎಲ್ಲ ವರ್ಗದವರು, ಎಲ್ಲ ಜನಾಂಗಗಳಲ್ಲಿ, ಅದರಲ್ಲಿ ಮುಸಲ್ಮಾನ್ ಬಾಂಧವರಾಗಲಿ, ವಿಶೇಷವಾಗಿ ಕ್ರೈಸ್ತ ಬಾಂಧವರಾಗಲಿ, ಪಾರ್ಸಿಗಳಾಗಲಿ, ಸಿಖ್ ಆಗಲಿ, ಇಸಾಯಿ ಆಗಲಿ, ಎಲ್ಲ ಧರ್ಮದಲ್ಲಿ ನಿರ್ವಾಣ ಸ್ವರೂಪದಲ್ಲಿರ್ತಕ್ಕಂಥ ಜೈನ ಧರ್ಮದಲ್ಲಿ ಅವರುಗಳು ಶ್ವೇತಾಂಬರ ದಿಗಂಬರ ಸ್ವರೂಪದಲ್ಲಾಗಲಿ ಎಲ್ಲರೂ ನಿಸ್ವಾರ್ಥ ಸೇವೆಯಾಗಿ ಈ ದೀಪಗಳನ್ನು ಹಚ್ಚೋ ಸಮಯ 22ನೇ ತಾರೀಕು ಸಾಯಂಕಾಲ 7 ಗಂಟೆ 5 ನಿಮಿಷದಿಂದ 7 ಗಂಟೆ 22 ನಿಮಿಷದ ಪರಿಪೂರ್ಣವಾಗಿ ಅನುಗ್ರಹವನ್ನು 7:25ಕ್ಕೆ ಮುಗಿಯುತ್ತೆ. 7:25ಕ್ಕೆ ಮುಗಿಯೋದು ಪಂಚಮಿ, ಮಾಘ ಮಾಸ, ಮಂಗಳವಾರ, ಗುರು ಹೋರೆಯಲ್ಲಿ ಎಂಥ ವೈಶಿಷ್ಟ್ಯವಾಗಿರ್ತಕ್ಕಂಥ ದಿನ. ಗುರು ಹಿರಿಯರಾಗಿರ್ತಕ್ಕಂಥ 1180 ಜನ ಋಷಿ ಮುನಿಗಳು ಹೇಳಿರ್ತಕ್ಕಂಥ ಈ ಮುಹೂರ್ತ ಹಿಮಾಲಯದಿಂದನೇ ಬಂದಿದೆ. ಸಾಕ್ಷಾತ್ ಪರಮೇಶ್ವರನು ಕೈಲಾಸವನ್ನು ಬಿಟ್ಟು ದಕ್ಷಿಣಕ್ಕೆ ಬಂದು ಚಾಮುಂಡಿ ಕ್ಷೇತ್ರದಲ್ಲಿ ನೆಲೆಸಿಬಿಡ್ತಾನೆ. ಇದು ಸತ್ಯ. ಆ ಸತ್ಯಕ್ಕೆ ಯಾರಿಗೂ ಭಯವಾಗಲಿ, ಯಾರಿಗೂ ಆಶ್ಚರ್ಯವಾಗಲಿ, ಯಾರಿಗೂ ಗೊತ್ತೇ ಇಲ್ಲ ವಿಚಾರಗಳು. ಆದರೆ ಆಗೋದ ಮೇಲೆ ಏನು ಕ್ಯಾಮ್ರಾಗಳು ಹಿಡ್ಕೊಂಡು ಹಿಂಗಾಗೋಯ್ತಾ ಹಂಗಾಗೋಯ್ತಾ ಅಂತ ಕೂತ್ಕೊಂಡಿರ್ತೀರ. ಆಗಕ್ಕೆ ಮೊದಲು ಹೇಳಿದಾಗಲೂ ಕೇಳದೇ ಇದ್ದಾಗ ಏನಂತೀರ? ಪರಿಪೂರ್ಣವಾಗಿ ದಡ್ರಿಗೆ ಯಾವ ಕಾಲಕ್ಕೂ ಎಷ್ಟು ಮಟ್ಟಿಗೆ ಹೇಳಬೇಕು ಹೇಳುತ್ತೀವಿ. ಇಲ್ದಿದ್ದ ಪಕ್ಷದಲ್ಲಿ ನಿಮ್ಮ ಹಣೆ ಬರ, ನಿಮ್ಮ ಕರ್ಮ. ಆದ್ದರಿಂದ ಆ ಕರ್ಮಗಳನ್ನ ಕಳ್ಕೊಳ್ಳೋಕ್ಕೆ ಸದಾವಕಾಶ ಒಂದಾದರೂ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಆ ಪ್ರಾರ್ಥನೆಗೆ ಈ ಪೌರ್ಣಮಿ ಎಂದು ಉಕ್ತಾ ಇರತಕ್ಕಂಥ ನೀರು ಜಲದಲ್ಲಿ ಸಾಕ್ಷಾತ್ ಜಗನ್ಮಾತೆ ವಾಸವಾಗಿರೋ ಈ ಶುಕ್ರವಾರದಂದು ಸ್ಮರಣೆ ಮಾಡಿಕೊಳ್ಳೋ ಕೊನೆಯ ಅವಕಾಶ. ಈ ಕೊನೆಯ ಅವಕಾಶದಲ್ಲಿ ಪೌರ್ಣಮಿಯಿಂದ ಪ್ರತಿಯೊಬ್ಬರೂ ನಿಮ್ಮ ನೆಂಟರು, ಯಾವುದೇ ಆಗಿರ್ತಕ್ಕಂಥ ಭಕ್ತಾದಿಗಳು, ಯಾವುದೇ ಆಗಿರ್ತಕ್ಕಂಥ ಸಂಬಂಧಿಗಳು, ಯಾವುದೇ ಶತ್ರುಗಳಾಗಲಿ, ಗುರು ಹಿರಿಯರಾಗಲಿ, ನಿಮ್ಮ ನೆಂಟರು ಬಾಂಧವ್ಯದಲ್ಲಿ ಗೊತ್ತಿರತಕ್ಕಂಥವರಾಗಲಿ, ಹೊರದೇಶದಲ್ಲಾಗಲಿ ಪರದೇಶದಲ್ಲಾಗಲಿ, ದೇಶಾವಿದ್ಯಂತ ಸ್ವರೂಪದಲ್ಲಿ ಪಕ್ಕದ ರಾಜ್ಯವಾಗಲಿ, ಎಲ್ಲರೂ ಸೇರಿ ಆ ದೀಪವನ್ನು ಹಚ್ಚಕ್ಕೆ ಹೇಳಕ್ಕೆ ಕೊನೆಯ ದಿವಸಗಳ ಅವಕಾಶ. ಇನ್ನೇನು ಕೇವಲ ಕ್ಷಣಗಳು, 1 2 3 ಹಾಕಿ ಕಣ್ಣು ಮುಚ್ಚಿ ಕಣ್ಣು ತೆಗೆಯಷ್ಟರಲ್ಲಿ ಹೊರಟೋಗತ್ತೆ. ಹೋದ ಕ್ಷಣ ಮತ್ತೆ ವಾಪಸ್ ಬರಲ್ಲ, ಸದಸಿದ್ಧ. ಆದ್ದರಿಂದ ನೀವುಗಳು ಅದು ಹೇಗೆ ಎತ್ತ ಅಂತ ತೋರಿಸ್ತಕ್ಕಂಥ ವಿಚಾರ ನಾಳೆ ಒಂದು ವಿಚಾರಪೂರ್ವಕವಾಗಿ ಒಂದು ಅದೃಶ್ಯವಾಗಿರ್ತಕ್ಕಂಥ ದೃಶ್ಯವನ್ನು ಭಯಂಕರವಾಗಿ ನಿಮಗೆ ತೋರಿಸ್ತೀನಿ. ಆದರೆ ಇವತ್ತು ಆ ದೃಶ್ಯವನ್ನು ಒಂದು ಜಲಕ್ಕೆ ತೋರಿಸ್ತೀನಿ. ರಾಮೇಶ್ವರದಲ್ಲಿ ಆಗಿರ್ತಕ್ಕಂಥ ವಿಚಾರವನ್ನು ನಿಮಗೆ ತಿಳಿಸ್ತಾನೂ ಬರ್ತಾ ಇದ್ದೀನಿ. ರಾಮೇಶ್ವರಕ್ಕೂ ಪ್ರಕೃತಿಗೆ ಸಂಬಂಧ ಏನಂದರೆ, ಪಕ್ಕದ ರಾಮೇಶ್ವರದ ಹತ್ತಿರದಲ್ಲಿ ಒಂದು ಕ್ಷೇತ್ರ ಇದೆ. ಆ ಕ್ಷೇತ್ರಕ್ಕೆ ನೀವೆಲ್ಲ ದೀಪ ಎಲ್ಲೆಲ್ಲಿ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆಗಳಲ್ಲಿ ಹಚ್ತಾ ಇದ್ದೀರಾ. ಆದರೆ ಯಾರು ಬರಲಿ ಯಾರು ಬರದೇ ಇರಲಿ, ಆ ಕ್ಷೇತ್ರಕ್ಕೆ ಹೋಗಿ ಜಗನ್ಮಾತೆಯ ತುದಿಯ ನಾಲ್ಗೆಯ ಭಾಗದಲ್ಲಿ ನಾನು ಹೋಗ್ತಾ ಇದ್ದೀನಿ. ಆ ಕ್ಷೇತ್ರಕ್ಕೆ ಬರ್ತಕ್ಕಂಥವ್ರು ಎಲ್ಲರೂ ಬರ್ಬೋದು. ಲೋಕ ಕಲ್ಯಾಣಾರ್ಥವಾಗಿ ಎಲ್ಲರಿಗೂ ಆಹ್ವಾನೆ. ಪ್ರತಿಯೊಬ್ಬನೂ ಈ ದೀಪವನ್ನು ಹಚ್ಚದೇ ಇದ್ದ ಪಕ್ಷದಲ್ಲಿ ಎಲ್ಲವೂ ನಿಮ್ಮ ನಿಮ್ಮ ಹಣೆ ಬರ. ಆದ್ದರಿಂದ ನಾವು ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡ್ಕೋಬಹುದು ಅಷ್ಟೇ ವಿನಃ ಪ್ರಪಂಚವನ್ನು ಅಲ್ಲೋಲ ಕಲ್ಲೋಲ ಮಾಡೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಎಲ್ಲರೂ ಆ ದೈವ ಚಿಂತನೆಯಲ್ಲಿ ಇರಿ. ಇನ್ನೇನು ಬಂದೆ.